ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ದೊಡ್ಡಬಳ್ಳಾಪುರದ ಮಂಜಣ್ಣನ ಬಗ್ಗೆ ಒಂದು ಸ್ವಲ್ಪ ವಿಷಯ ಹಂಚ್ಕೊಳ್ಳೋದಿತ್ತು, ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ನಾನು ಮಂಜಣ್ಣನ ಮೀಟ್ ಆಗಿದ್ದು, ಅವ್ರ ಜೊತೆ ಒಂದು ವಿಡಿಯೋ ಮಾಡಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಸೊ ಅವರನ್ನು ಮೀಟ್ ಮಾಡೋದಕ್ಕೆ ಒಂದು ರೀಸನ್ ಇತ್ತು. ಏನಪ್ಪ ಅಂದರೆ ಅವರು ಇತ್ತೀಚೆಗೆ ಒಂದು ಯೂಟ್ಯೂಬ್ ಚಾನಲ್ಗೆ ಇಂಟರ್ವ್ಯೂ ಕೊಟ್ಟಿದ್ದರು. ಅವರು ಈ ಟ್ರೋಲರ್ಸ್ ಬಗ್ಗೆ ವಿಷಯ ಕೇಳಿದಾಗ ಅವರು ನನ್ನ ಹೆಸರು ಹೇಳಿದರು, ಕಿರಿಕ್ ಕುಡ್ಕ ಅಂತ. ನೋಡಿ ಅದೇ ಆ ವಿಡಿಯೋ. ಕಿರಿಕ್ ಕುಡ್ಕಣ್ಣವರು ನಮ್ಗೆ ತುಂಬ ಟ್ರೋಲ್ ಮಾಡ್ತಾಯಿದ್ದಾರೆ. ಅವರು ನಮ್ಮ ಅಣ್ಣ ಇದ್ದಂಗೆ ಮಾಡಲಿ ಅಂತ ನಾವು ತುಂಬ ಖುಷಿ ಬೀಳ್ತಾಯಿದ್ದೀವಿ ಸರ್. ಸೊ ಈ ವಿಡಿಯೋ ಅವರ ಫೇಸ್ಬುಕ್ ಪೇಜಲ್ಲಿ ಮಿಲಿಯನ್ ಗಟ್ಟಲೆ ಓಡಿದೆ. ಅದೇ ವಿಡಿಯೋಗೆ ಸುಮಾರು ಜನ ನನ್ನ ಟ್ಯಾಗ್ ಮಾಡಿ ಕಮೆಂಟ್ ಮಾಡಿದರು, ಮಂಜಣ್ಣ ನಿಮ್ಮ ಬಗ್ಗೆ ಇಷ್ಟು ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದಾರೆ, ನೀವು ಯಾಕೆ ಅವ್ರನ್ನ ಒಂದು ಸತಿ ಮೀಟ್ ಆಗಬಾರ್ದು, ಅವ್ರಿಗೇನಾದರೂ ಒಂದು ಹೆಲ್ಪ್ ಮಾಡಬಾರ್ದು ಅಂತ ತುಂಬ ಜನ ಕಮೆಂಟ್ ಮಾಡಿದರು. ಸೊ ಸರಿ ಅಂತ ನಾನು ಮಂಜಣ್ಣನ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿದೆ, ಮೆಸೇಜ್ ಮಾಡಿದೆ, ಈ ಥರ ನಂಬರ್ ಕೊಡಿ ನಿಮ್ಮದು ಅಂತ. ಅವರು ಬೈಕೆ ಕೊಟ್ಟೇ ಇರಲಿಲ್ಲ, ನನ್ನ ಬಗ್ಗೆ ಹೇಳಿರೋದಕ್ಕೆ ಏನಾದರೂ ಬೈಯೋದಕ್ಕೆ ಏನಾದರೂ ಮೆಸೇಜ್ ಮಾಡ್ತಾಯಿದ್ದಾರೆ ಅಂತ. ಸೊ ಆಮೇಲೆ ಅವರು ಬೇರೆ ಯಾರಿಗೋ ಕೊಟ್ಟು ಮಾತಾಡಿ ಆಮೇಲೆ ನಂಬರ್ ಕೊಟ್ಟರು. ನಾನು ಆಮೇಲೆ ಅಡ್ರೆಸ್ ಎಲ್ಲ ಕಳಿಸ್ಕೊಂಡು ವಾಟ್ಸಪ್ಪಲ್ಲಿ ದೊಡ್ಡಬಳ್ಳಾಪುರಕ್ಕೆ ಹೋದೆ. ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ನನಗೆ ಈ ಮಂಜಣ್ಣ ಎಷ್ಟು ಇನ್ನೋಸೆಂಟು, ಮುಗ್ಧ ಇದ್ದಾನೆ ಅಂದ್ಬಿಟ್ಟು. ನಮ್ಮನ್ನು ನೋಡ್ತಿದ್ದಂಗೆ ಫುಲ್ ಖುಷಿ ಆಗ್ಬಿಟ್ಟ. ಆಮೇಲೆ ಬಂದು ಹೇಳ್ದ, ಸರ್ ನೀವು ಬರ್ತೀರಾ ಅಂತ ನಿಮ್ಗೆ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ, ನೀವು ಬಂದಿದ್ದು ನಂಗೆ ತುಂಬ ಖುಷಿ ಆಯಿತು, ಬನ್ನಿ ಸರ್ ಅಂದ್ಬಿಟ್ಟು ಮನೆ ಒಳಗಡೆ ಕರ್ಕೊಂಡೋದ. ನಾವು ಹೋಗ್ಬೇಕಾದ್ರೆ ಒಂದು ಜೊತೆ ಬಟ್ಟೆ ಫ್ರೂಟ್ಸ್ ಎಲ್ಲ ತೊಗೊಂಡೋಗಿದ್ದೆ, ಕೊಟ್ಟಾದಮೇಲೆ ಒಂದು ಚೇರ್ ಮೇಲೆ ಕೂರಿಸ್ಬಿಟ್ಟು ಶಲ್ಯ, ಹಾರ, ಫ್ರೂಟ್ ಬಾಸ್ಕೆಟು ಎಲ್ಲ ಕೊಟ್ಟ. ನನಗೆ ಶಾಕ್ ಆಯಿತು. ಇದೆಲ್ಲ ಏನಕ್ಕೆ ಬೇಕಿತ್ತು ಮಂಜಣ್ಣ ಅಂತಂದೆ. ಇಲ್ಲ ಸರ್, ಇದು ನಮ್ಮ ಪ್ರೀತಿ, ನೀವು ತೊಗೊಳ್ಲೇಬೇಕು ಅಂತ ಕೊಟ್ಟ. ಅದಾದಮೇಲೆ ಸರ್ ಊಟಕ್ಕೆ ಬನ್ನಿ ಅಂತಂದ. ನಾನು ಇಲ್ಲ ನಾವು ಆಮೇಲೆ ಮಾಡ್ತೀವಿ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ, ಫೋರ್ಸ್ ಮಾಡಿ ಕೂರಿಸ್ದ. ಅಲ್ಲಿ ನೋಡಿದ್ರೆ ಮುದ್ದೆ, ಮಟನ್ ಸಾರು, ಚಿಕನ್ ಫ್ರೈ, ಅನ್ನ, ಜ್ಯೂಸು ಅಂತ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದ. ಸರಿ ಬೇಡ ಅಂತಂದರು, ಬಡಿಸಿದ್ರು. ಅವರ ವೈಫು ತುಂಬ ಇವ್ರಿಗಿಂತ ಇನ್ನೋಸೆಂಟು. ಸೊ ಊಟ ಬಡಿಸಿದ್ರು, ತಿಂದಾದಮೇಲೆ ಒಂದು ವಿಡಿಯೋ ಶೂಟ್ ಮಾಡಿದ್ವಿ. ಅದೇ ನೀವೆಲ್ಲ ನೋಡಿದ್ದೀರಲ್ಲ, ಆ ವಿಡಿಯೋ ಶೂಟ್ ಮಾಡಿದ್ವಿ. ಆಮೇಲೆ ಫೈನಲ್ ಆಗಿ ಪಾಯಿಂಟಿಗೆ ಬಂದೆ. ಏನಪ್ಪ ಮಂಜಣ್ಣ, ನಾನು ಈ ಥರ ನಿಮ್ಮ ವಿಡಿಯೋ ಯೂಸ್ ಮಾಡಿಕೊಂಡಿದ್ದಕ್ಕೆ ನಿಮ್ಗೇನಾದರೂ ಬೇಜಾರಾಯ್ತಾ ಅಂತ ಕೇಳಿದೆ. ಅವರು ಅದಕ್ಕೆ ಕೊಟ್ಟ ಉತ್ತರ ನೋಡಿ ಅದು. ಸರ್ ನಮಸ್ಕಾರ. ಕಿರಿಕ್ ಕುಡ್ಕ ಅವರು ನನಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ. ಅವರು ನಮ್ಮ ಟ್ರೋಲ್ ಮಾಡ್ತಾರೆ ಅಂತ ನನಗೇನು ಬೇಜಾರಿಲ್ಲ, ಟ್ರೋಲ್ ಮಾಡ್ತಾಯಿದ್ದಾರೆ. ಆದರೆ ನನಗೂ ಇನ್ನೂ ತುಂಬ ಸಂತೋಷ ಆಗುತ್ತೆ. ಯಾಕಂದರೆ ಅವರು ನಮ್ಗೆ ಅನ್ನ ಇದ್ದಂಗೆ. ಬೆಳೆಸಲಿ ಸರ್, ನಮಗೇನು ಬೇಜಾರಿಲ್ಲ, ಬೆಳೆಸಲಿ ಸರ್, ನಮ್ಮನ್ನ ಬೆಳೆಸಿ ಸರ್. ನಿಜವಾಗ್ಲೂ ನೀವು ಬೆಳೆಸಿದ್ರೆ ನಮ್ಗೆ ಸಂತೋಷ ಆಗುತ್ತೆ ಸರ್. ಮಂಜಣ್ಣ ಏನು ಅಂದರೆ, ಇವಾಗ ಓಪನ್ ಆಗಿ ಹೇಳ್ಬಿಡ್ರಿ, ನೆಕ್ಸ್ಟು ನಿಮ್ಮ ವಿಡಿಯೋ ಯೂಸ್ ಮಾಡಲಾ ಬೇಡವಾ? ಸರ್ ಮಾಡಿ ಸರ್, ನಮ್ಗೇನು ಬೇಜಾರಿಲ್ಲ ಸರ್, ನೀವು ಯಾವ ಥರ ಬೇಕಾದ್ರೂ ಮಾಡಿ ಸರ್, ನಮ್ಗೆ ತುಂಬ ಸಂತೋಷ ಆಗುತ್ತೆ ಸರ್. ಅಷ್ಟೇ ಮಂಜಣ್ಣ. ಓಕೆ ಸರ್, ಥ್ಯಾಂಕ್ ಯು. ಸೊ ಅವರೇ ಅಂತಲ್ಲ, ನಾನು ಯಾರದೇ ವಿಡಿಯೋ ತಗೊಂಡು ಕಂಟೆಂಟ್ ಕ್ರಿಯೇಟ್ ಮಾಡಿದ್ರು ಅವ್ರಿಗೆ ಮುಜುಗರ ಆಗದೇ ಇರೋ ರೀತಿ ನಾನು ಕಾಮಿಡಿ ಕಂಟೆಂಟ್ ಕ್ರಿಯೇಟ್ ಮಾಡಿರ್ತೀನಿ. ಸೊ ಯಾರಿಗಾದರೂ ಬೇಜಾರು ಅನ್ನಿಸ್ತಿದೆ ಅಂತಂದರೆ ದಯವಿಟ್ಟು ನನಗೆ ಮೆಸೇಜ್ ಮಾಡಿ, ಆಮೇಲೆ ಅವ್ರದ್ದು ವಿಡಿಯೋ ಯೂಸ್ ಮಾಡೋಕ್ಕೆ ಹೋಗೋದಿಲ್ಲ. ಇನ್ನು ಮಂಜಣ್ಣನ ವಿಚಾರಕ್ಕೆ ಬರೋದಾದರೆ, ನಾವು ಹೋಗೋಷ್ಟರಲ್ಲಿ ಅವತ್ತು ದೊಡ್ಡಬಳ್ಳಾಪುರ ದೊಡ್ಡದು ಅನ್ನೋ ಯೂಟ್ಯೂಬ್ ಚಾನಲ್ ಹುಡುಗರು 4 ಜನ ಬಂದು ಮೀಟ್ ಆಗಿದ್ದರು. ನಮ್ಮ ವೀಡಿಯೋಸ್ ಎಲ್ಲ ಅವರೇ ಶೂಟ್ ಮಾಡಿಕೊಟ್ಟಿದ್ದು, ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು ಆ್ಯಕ್ಚುಲಿ. ಅದಾದಮೇಲೆ ನಾನು ಕೊನೆಯದಾಗಿ ಮಂಜಣ್ಣನ ಮನೆಗೆ ಬಂದಾಗ ಒಂದು ವಿಷಯ ಗೊತ್ತಾಗಿದ್ದೇನಪ್ಪ ಅಂದರೆ, ಹೌದು ಮಂಜಣ್ಣನಿಗೆ 3ನೇ ಮದುವೆ ಆಗಿರೋದು, ಬಟ್ ಮಕ್ಕಳಿಲ್ಲ ಅಂತ. ಸೊ ಅಲ್ಲಿಂದ ಅವ್ರಿಗೆಲ್ಲ ಬಾ ಹೇಳಿ ನಾವು ಬೆಂಗಳೂರು ಕಡೆ ಹೊರಟ್ವಿ. ಸೊ ಇದು ನಾನು ಇವತ್ತು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತಿದ್ದಂಥ ಮ್ಯಾಟ್ರು. ಥ್ಯಾಂಕ್ ಯು.